ಅಖಿಲ ಭಾರತ ಕೃಷಿ ಕೂಲಿ ಕಾರ್ಮಿಕರ ಸಂಘದ ರಾಜ್ಯ ಕಾರ್ಯದರ್ಶಿ ಬಿ ಭಗವಾನ ರೆಡ್ಡಿ ಅವರನ್ನು ವಿಜಯಪುರದಲ್ಲಿ ಬಂಧಿಸಿರುವುದನ್ನು ಖಂಡಿಸಿ ಅಖಿಲ ಭಾರತ ಕೃಷಿ ಕೂಲಿಕಾರರ ಸಂಘದ ಯಾದಗಿರಿ ಜಿಲ್ಲಾ ಘಟಕದಿಂದ ಯಾದಗಿರಿ ತಾಲೂಕಿನ ಹೆಡಗೆಮುದ್ರ ಗ್ರಾಮದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಖಂಡಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಜುಮಾಲ್ ಸಾಬ್ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗೀಕರಣಗೊಳಿಸಬಾರದೆಂದು ವಿಜಯಪುರದಲ್ಲಿ ಕಳೆದ 100 ದಿನಗಳಿಂದ ಹೋರಾಟ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಹೋರಾಟಗಾರರು ಸಮಾಜದ ಹಿತಕ್ಕಾಗಿ ಹೋರಾಟವನ್ನು ನಡೆಸಿದರೆ ಅವರನ್ನು ಸರ್ಕಾರ ಬಂಧಿಸಿದೆ ಎಂದು ಆರೋಪಿಸಿದರು. ಕೂಡಲೇ ಯಾವುದೇ ಷರತ್ತುಗಳಿಲ್ಲದೆ ಅವರನ್ನು ಬಿಡುಗಡೆಗೊಳಿಸಬೇಕು ಮತ್ತು ಎಲ್ಲ ಒಂದು ಪ್ರಕರಣಗಳನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಅಂಬರೀಶ್ ಕೆಂಬಾವಿ, ಸುರೇಶ್ ತೆಳಗೇರಿ, ಮರಿಯಪ್ಪ ಶಂಕರಬಂಡಿ, ತಿಮ್ಮಣ್ಣ ಸಾಬಣ್ಣ ಕಟ್ಕಟಿ, ಸಾಹೇಬ್ಗೌಡ ಅಲ್ಲಿಪುರ್, ಸಾಬಣ್ಣ ಪತ್ಪೂರ್, ಮಲ್ಲಮ್ಮ ಅಂಬಿಗೇರ, ಮೆಹಬೂಬ್ ಬಿ ಹುಲ್ಕಲ್, ದ್ಯಾವಮ್ಮ ಶಂಕರಬಂಡಿ, ಮಲ್ಲಮ್ಮ ಪೂಜಾರಿ, ದ್ಯಾವಮ್ಮ ಮಡಿವಾಳ ಸೇರಿದಂತೆ ಇನ್ನು ಅನೇಕರು ಭಾಗವಹಿಸಿದರು. ಸಂಘ ಜೀವಿಗಳು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ರು. ಯಾಕೆ ಹೋರಾಟ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ಮೆಡಿಕಲ್ ಕಾಲೇಜು MBBS ಓದ್ತಾರೆ ಮಕ್ಕಳು, MBBS ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕಂತೇಳಿ ಹೋರಾಟ 100 ದಿನಗಳ ಹೆಚ್ಚು ದಿನಗಳ ಕಾಲ ಅಲ್ಲಿ ಹೋರಾಟ ನಡೆದದ. ಅಂತ ಸಮಯದಲ್ಲಿ ಪೊಲೀಸರು ಬಂದು ಏಕಾಏಕಿ ಬಂದು ಅವರಿಗೆ ಬಂಧಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಬಿಡುಗಡೆಗೊಳಿಸ್ಬೇಕಂತೇಳಿ ಇಂದು ಕರ್ನಾಟಕದಾದ್ಯಂತ ನಮ್ಮ AIKK ಸಂಘಟನೆ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅವರಿಗೆ ಬೇಷರತ್ತಾಗಿ ಯಾವುದೇ ಮೊಕದ್ದಮೆ ಹಾಕಲಾರ್ದೇ ಬಿಡುಗಡೆಗೊಳಿಸಬೇಕು. ಅವರು ಇನ್ನಿತರ ನಾಯಕರು ಏನಿದ್ದಾರೆ ಅವರು ಕೂಡ ಬೇಷರತ್ತಾಗಿ ಬಿಡುಗಡೆಗೊಳಿಸ್ಬೇಕಂತೇಳಿ ನಮ್ಮ ಯಾದಗಿರಿ ಜಿಲ್ಲೆ ಹೆಡಗೆಮುದ್ರ ಗ್ರಾಮದಿಂದ ನಾವು ಆಗ್ರಹಿಸ್ತಾ ಇದ್ದೀವಿ. ಕೂಡಲೇ ಬಿಡುಗಡೆಗೊಳಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಇಡೀ ಕರ್ನಾಟಕದಾದ್ಯಂತ ಇವತ್ತೇನು ಮಾಡಿದ್ವಿ ಮತ್ತು ದೇಶಾದ್ಯಂತ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಅದಕ್ಕಾಗಿ ನಾವು ಈ ಹೆಡಗೆಮುದ್ರ ಗ್ರಾಮದಿಂದ ಎಲ್ಲ ನಮ್ಮ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ನಮ್ಮ AIKK ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಭಗವಾನ್ ರೆಡ್ಡಿ ಅವರನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ.